ಮೃತ ರೇಣುಕಾಸ್ವಾಮಿ ಕುಟುಂಬವನ್ನು ಭೇಟಿ ಮಾಡಿದ್ದೇವೆ. ನಿರಂತರವಾಗಿ ನಾವು ಅವರ ಕುಟುಂಬದ ಜೊತೆ ಇರ್ತೇವೆ. ಚಿತ್ರದುರ್ಗದಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ MN ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಕೂಡ ಫಿಲ್ಮ್ ಚೇಂಬರ್ ದರ್ಶನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ದರ್ಶನ್ ಬ್ಯಾನ್ ಬಗ್ಗೆ ಎಲ್ಲರ ಜೊತೆ ಕೂತು ಚರ್ಚೆಯನ್ನು ಮಾಡ್ತೀವಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ರು ದರ್ಶನ್ ಬ್ಯಾನ್ ಮಾಡುವ ವಿಚಾರವಾಗಿ. ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಪಷ್ಟ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಯಾಕೆ ಇವರಿಗೂ ಕೂಡ ಭಯ ಇದೆಯಾ ದರ್ಶನ್ ಕಂಡ್ರೆ ಬ್ಯಾನ್ ಮಾಡಿ ಬಿಸಾಕೋದಪ್ಪ, ಇದಕ್ಕೂ ಕೂಡ ತೀರ್ಮಾನ ತಗೊಳ್ತೀವಿ, ಮಾತಾಡ್ತೀವಿ, ಅವ್ರನ್ನ ಭೇಟಿ ಆಗ್ತೀವಿ, ಇವ್ರನ್ನ ಭೇಟಿ ಆಗ್ತೀವಿ, ಇದೇ ಹೇಳಿಕೆ ಆಯ್ತು ಇವ್ರದ್ದು. ಸಂತಾಪ ಸೂಚನೆಗೋಸ್ಕರ ಮಾತ್ರ ಬಂದಿದ್ವಿ. ಇದ್ರ ಸಂಪೂರ್ಣ ಮಾತನ್ನು ಪ್ರೆಸ್ ಮೀಟ್ ಮಾಡಿದ್ವಿ. ಆದರೂ ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಕಾನೂನಿನಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ತಗೊಳ್ತೋ ಅದಕ್ಕೆಲ್ಲ ನಾವು ಗೌರವ ಕೊಡಬೇಕು. ಭಾಳ ಬೇಜಾರಾಯಿತು ತಂದೆ ತಾಯಿ ನೋಡಿ, ಆ ಧರ್ಮ ಪದ್ಧತಿಗಳು ಭಾಳ ನೋವಾಯಿತು. ನಮಗೂ ಅಡ್ಡ ತಮ್ಮ ಅಕ್ಕ ತಂಗಿದ್ದಾರೆ. ಮಾನವೀಯತೆ ಮೌಲ್ಯಗಳು ಹಿಡ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ. ಓನ್ಲಿ ಸಂತಾಪ ಸೂಚನೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಹಿಡಿದ್ವಿ. ಹೌದು, ಅಲ್ಲಿ ಬಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ಈ ಕಾನೂನು ನಡೀಲಿದ್ದಾಗ ಕಾನೂನು ಪ್ರಕಾರ ಕಾನೂನು ಕಾಣ್ಪಟ್ಟು ಸಂತಾಪ ಸೂಚನೆ ಅವರು ಧೈರ್ಯ ಕೊಡೋದಕ್ಕೆ ಮಾಡ್ತಾನೆ. ಕ್ಷಮೆ ಕೂಡ ನಮ್ಮ ಅಪಾಲಜಿ ಕೊಡಿದ್ದೀವಿ. ಅದರಿಂದ ಮುಂದಿನ ವಿಚಾರ ಡೀಟೇಲ್ ಆಗಿ ತಾವು ಬರ್ತಾ ಇದ್ದೀರ ತಾವೆಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.